ತಿಂಗಳ ಬಳಿಕ ಡೆವಲ್ ಪ್ರತ್ಯಕ್ಷ. ಚಿನ್ನದ ರಾಣಿ ರನ್ಯಾ ಜೆನಿವಾ ಸೀಕ್ರೆಟ್ ಆಟೋ ಇದರ ದರಾನೂ ದುಬಾರಿ. ವೀಕ್ಷಿಸಿ ಸಂಜೆ 6:56ಕ್ಕೆ ಎಕ್ಸ್ರೇ ಕಾರ್ಯಕ್ರಮದಲ್ಲಿ. ನೋಡಿ, ವಿವಾದಿತ ಅರಮನೆ ಮೈದಾನ ತಿದ್ದುಪಡಿ ವಿಚಾರವಾಗಿ ಸಾಕಷ್ಟು ಪರ ವಿರೋಧದ ಚರ್ಚೆ ನಡುವೆಯೂ ಕೂಡ ವಿಧಾನಸಭೆಯಲ್ಲಿ ಅದಕ್ಕೆ ತಿದ್ದುಪಡಿಗೆ ಜಾರಿಗೆ ತರಲಾಗಿದೆ. ಒಂದು ಕಡೆ ಕೋರ್ಟ್ನಲ್ಲಿರುವಂಥ ಹಿನ್ನೆಲೆಯಲ್ಲಿ, ಮತ್ತೊಂದು ಕಡೆ ತರಾತುರಿಯಲ್ಲಿ ರಾಜ್ಯ ಪತ್ರ ಹೊರಡಿಸಿದ ಸರ್ಕಾರ 2 ದಿನಗಳ ಹಿಂದೆ ಸೆಷನ್ಸ್ನಲ್ಲಿ ಸರ್ಕಾರ ಒಪ್ಪಿಗೆಯನ್ನು ಪಡೆದುಕೊಂಡಿತ್ತು. ಭಾರೀ ವಿರೋಧದ ನಡುವೆ ರಾಜ್ಯಪಾಲರು ಒಪ್ಪಿಗೆಯನ್ನು ಪಡೆದುಕೊಂಡಂಥ ಸರ್ಕಾರ ವಿವಾದಿತ ಬೆಂಗಳೂರು ಅರಮನೆ ತಿದ್ದುಪಡಿ ಜಾರಿಯಾಗಿದ್ದು ತರಾತುರಿಯಲ್ಲಿ ರಾಜ್ಯಪತ್ರವನ್ನು ಹೊರಡಿಸಿದ ಸರ್ಕಾರ. ಮುಂದೆ ಏನಾಗುತ್ತೆ ಕಾದು ನೋಡಬೇಕು ಈ ವಿಚಾರದಲ್ಲಿ. ನೋಡಿ, ರಾಜ್ಯಪತ್ರದ ಪ್ರಕಾರ 11 ಕೋಟಿ ಪರಿಹಾರಕ್ಕೆ ನಿರ್ಧಾರ. ಯಾವಾಗ? ಇದು 1996ರಲ್ಲಿ. ಆದರೆ ಈಗ 3,000 TDR ಕೊಡಬೇಕು ಅಂತೇಳಿ 3,000 ಕೋಟಿ. ಕಾರಣ ಇಷ್ಟೇ, ಅರಮನೆಗೆ ಸೇರಿದಂಥ ಜಾಗದಲ್ಲಿ ರೋಡನ್ನು ಅಗಲೀಕರಣ ಮಾಡೋದಕ್ಕೆ ವಿಚಾರವಾಗಿ. ಸೊ ಇದು ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಕೂಡ ತಲುಪಿತ್ತು. ಈಗ ಈ ವಿವಾದ ತಾರಕಕ್ಕೇರ್ತಾ ಇದೆ. ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ರಾಜಮನೆತನ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಅದರ ನಡುವೆ ಕೂಡ ತರಾತುರಿಯಲ್ಲಿ ರಾಜ್ಯಪತ್ರ ಹೊರಡಿಸಿರುವಂಥ ಸರ್ಕಾರ. 10 ತಿಂಗಳ ಬಳಿಕ ಡೆವಲ್ ಪ್ರತ್ಯಕ್ಷ. ಚಿನ್ನದ ರಾಣಿ ರನ್ಯಾ ಜೆನಿವಾ ಸೀಕ್ರೆಟ್ ಆಟೋ ಇದರ ದರಾನೂ ದುಬಾರಿ. ವೀಕ್ಷಿಸಿ ಸಂಜೆ 6:56ಕ್ಕೆ ಎಕ್ಸ್ರೇ ಕಾರ್ಯಕ್ರಮದಲ್ಲಿ. ನೋಡಿ, ವಿವಾದಿತ ಅರಮನೆ ಮೈದಾನ ತಿದ್ದುಪಡಿ ವಿಚಾರವಾಗಿ ಸಾಕಷ್ಟು ಪರ ವಿರೋಧದ ಚರ್ಚೆ ನಡುವೆಯೂ ಕೂಡ ವಿಧಾನಸಭೆಯಲ್ಲಿ ಅದಕ್ಕೆ ತಿದ್ದುಪಡಿಗೆ ಜಾರಿಗೆ ತರಲಾಗಿದೆ. ಒಂದು ಕಡೆ ಕೋರ್ಟ್ನಲ್ಲಿರುವಂಥ ಹಿನ್ನೆಲೆಯಲ್ಲಿ, ಮತ್ತೊಂದು ಕಡೆ ತರಾತುರಿಯಲ್ಲಿ ರಾಜ್ಯಪತ್ರ ಹೊರಡಿಸಿದ ಸರ್ಕಾರ 2 ದಿನಗಳ ಹಿಂದೆ ಸೆಷನ್ಸ್ನಲ್ಲಿ ಸರ್ಕಾರ ಒಪ್ಪಿಗೆಯನ್ನು ಪಡೆದುಕೊಂಡಿತ್ತು. ಭಾರೀ ವಿರೋಧದ ನಡುವೆ ರಾಜ್ಯಪಾಲರು ಒಪ್ಪಿಗೆಯನ್ನು ಪಡೆದುಕೊಂಡಂಥ ಸರ್ಕಾರ ವಿವಾದಿತ ಬೆಂಗಳೂರು ಅರಮನೆ ತಿದ್ದುಪಡಿ ಜಾರಿಯಾಗಿದ್ದು ತರಾತುರಿಯಲ್ಲಿ ರಾಜ್ಯಪತ್ರವನ್ನು ಹೊರಡಿಸಿದ ಸರ್ಕಾರ. ಮುಂದೆ ಏನಾಗುತ್ತೆ ಕಾದು ನೋಡಬೇಕು ಈ ವಿಚಾರದಲ್ಲಿ. ನೋಡಿ, ರಾಜ್ಯಪತ್ರದ ಪ್ರಕಾರ 11 ಕೋಟಿ ಪರಿಹಾರಕ್ಕೆ ನಿರ್ಧಾರ. ಯಾವಾಗ? ಇದು 1996ರಲ್ಲಿ. ಆದರೆ ಈಗ 3,000 TDR ಕೊಡಬೇಕು ಅಂತೇಳಿ 3,000 ಕೋಟಿ. ಕಾರಣ ಇಷ್ಟೇ, ಅರಮನೆಗೆ ಸೇರಿದಂಥ ಜಾಗದಲ್ಲಿ ರೋಡನ್ನು ಅಗಲೀಕರಣ ಮಾಡೋದಕ್ಕೆ ವಿಚಾರವಾಗಿ. ಸೊ ಇದು ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಕೂಡ ತಲುಪಿತ್ತು. ಈಗ ಈ ವಿವಾದ ತಾರಕಕ್ಕೇರ್ತಾ ಇದೆ. ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ರಾಜಮನೆತನ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಅದರ ನಡುವೆ ಕೂಡ ತರಾತುರಿಯಲ್ಲಿ ರಾಜ್ಯಪತ್ರ ಹೊರಡಿಸಿರುವಂಥ ಸರ್ಕಾರ. 10 ತಿಂಗಳ ಬಳಿಕ ಡೆವಲ್ ಪ್ರತ್ಯಕ್ಷ. ಚಿನ್ನದ ರಾಣಿ ರನ್ಯಾ ಜೆನಿವಾ ಸೀಕ್ರೆಟ್ ಆಟೋ ಇದರ ದರಾನೂ ದುಬಾರಿ. ವೀಕ್ಷಿಸಿ ಸಂಜೆ 6:56ಕ್ಕೆ ಎಕ್ಸ್ರೇ ಕಾರ್ಯಕ್ರಮದಲ್ಲಿ. ನೋಡಿ, ವಿವಾದಿತ ಅರಮನೆ ಮೈದಾನ ತಿದ್ದುಪಡಿ ವಿಚಾರವಾಗಿ ಸಾಕಷ್ಟು ಪರ ವಿರೋಧದ ಚರ್ಚೆ ನಡುವೆಯೂ ಕೂಡ ವಿಧಾನಸಭೆಯಲ್ಲಿ ಅದಕ್ಕೆ ತಿದ್ದುಪಡಿಗೆ ಜಾರಿಗೆ ತರಲಾಗಿದೆ. ಒಂದು ಕಡೆ ಕೋರ್ಟ್ನಲ್ಲಿರುವಂಥ ಹಿನ್ನೆಲೆಯಲ್ಲಿ, ಮತ್ತೊಂದು ಕಡೆ ತರಾತುರಿಯಲ್ಲಿ ರಾಜ್ಯಪತ್ರ ಹೊರಡಿಸಿದ ಸರ್ಕಾರ 2 ದಿನಗಳ ಹಿಂದೆ ಸೆಷನ್ಸ್ನಲ್ಲಿ ಸರ್ಕಾರ ಒಪ್ಪಿಗೆಯನ್ನು ಪಡೆದುಕೊಂಡಿತ್ತು. ಭಾರೀ ವಿರೋಧದ ನಡುವೆ ರಾಜ್ಯಪಾಲರು ಒಪ್ಪಿಗೆಯನ್ನು ಪಡೆದುಕೊಂಡಂಥ ಸರ್ಕಾರ ವಿವಾದಿತ ಬೆಂಗಳೂರು ಅರಮನೆ ತಿದ್ದುಪಡಿ ಜಾರಿಯಾಗಿದ್ದು ತರಾತುರಿಯಲ್ಲಿ ರಾಜ್ಯಪತ್ರವನ್ನು ಹೊರಡಿಸಿದ ಸರ್ಕಾರ. ಮುಂದೆ ಏನಾಗುತ್ತೆ ಕಾದು ನೋಡಬೇಕು ಈ ವಿಚಾರದಲ್ಲಿ. ನೋಡಿ, ರಾಜ್ಯಪತ್ರದ ಪ್ರಕಾರ 11 ಕೋಟಿ ಪರಿಹಾರಕ್ಕೆ ನಿರ್ಧಾರ. ಯಾವಾಗ? ಇದು 1996ರಲ್ಲಿ. ಆದರೆ ಈಗ 3,000 TDR ಕೊಡಬೇಕು ಅಂತೇಳಿ 3,000 ಕೋಟಿ. ಕಾರಣ ಇಷ್ಟೇ, ಅರಮನೆಗೆ ಸೇರಿದಂಥ ಜಾಗದಲ್ಲಿ ರೋಡನ್ನು ಅಗಲೀಕರಣ ಮಾಡೋದಕ್ಕೆ ವಿಚಾರವಾಗಿ. ಸೊ ಇದು ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಕೂಡ ತಲುಪಿತ್ತು. ಈಗ ಈ ವಿವಾದ ತಾರಕಕ್ಕೇರ್ತಾ ಇದೆ. ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ರಾಜಮನೆತನ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಅದರ ನಡುವೆ ಕೂಡ ತರಾತುರಿಯಲ್ಲಿ ರಾಜ್ಯಪತ್ರ ಹೊರಡಿಸಿರುವಂಥ ಸರ್ಕಾರ.
ತಿಂಗಳ ಬಳಿಕ ಡೆವಲ್ ಪ್ರತ್ಯಕ್ಷ ಚಿನ್ನದ ರಾಣಿ ರನ್ಯಾ ಜೆನಿವಾ ಸೀಕ್ರೆಟ್ ಆಟೋ ಇದರ ದರಾನೂ ದುಬಾರಿ. ವೀಕ್ಷಿಸಿ ಸಂಜೆ 6:56ಕ್ಕೆ ಎಕ್ಸ್ರೇ ಕಾರ್ಯಕ್ರಮದಲ್ಲಿ. ನೋಡಿ, ವಿವಾದಿತ ಅರಮನೆ ಮೈದಾನ ತಿದ್ದುಪಡಿ ವಿಚಾರವಾಗಿ ಸಾಕಷ್ಟು ಪರ ವಿರೋಧದ ಚರ್ಚೆ ನಡುವೆಯೂ ಕೂಡ ವಿಧಾನಸಭೆಯಲ್ಲಿ ಅದಕ್ಕೆ ತಿದ್ದುಪಡಿಗೆ ಜಾರಿಗೆ ತರಲಾಗಿದೆ. ಒಂದು ಕಡೆ ಕೋರ್ಟ್ನಲ್ಲಿರುವಂಥ ಹಿನ್ನೆಲೆಯಲ್ಲಿ, ಮತ್ತೊಂದು ಕಡೆ ತರಾತುರಿಯಲ್ಲಿ ರಾಜ್ಯ ಪತ್ರ ಹೊರಡಿಸಿದ ಸರ್ಕಾರ 2 ದಿನಗಳ ಹಿಂದೆ ಸೆಷನ್ಸ್ನಲ್ಲಿ ಸರ್ಕಾರ ಒಪ್ಪಿಗೆಯನ್ನು ಪಡೆದುಕೊಂಡಿತ್ತು. ಭಾರೀ ವಿರೋಧದ ನಡುವೆ ರಾಜ್ಯಪಾಲರು ಒಪ್ಪಿಗೆಯನ್ನು ಪಡೆದುಕೊಂಡಂಥ ಸರ್ಕಾರ ವಿವಾದಿತ ಬೆಂಗಳೂರು ಅರಮನೆ ತಿದ್ದುಪಡಿ ಜಾರಿಯಾಗಿದ್ದು ತರಾತುರಿಯಲ್ಲಿ ರಾಜ್ಯಪತ್ರವನ್ನ ಹೊರಡಿಸಿದ ಸರ್ಕಾರ. ಮುಂದೆ ಏನಾಗುತ್ತೆ ಕಾದು ನೋಡ್ಬೇಕು ಈ ವಿಚಾರದಲ್ಲಿ. ನೋಡಿ, ರಾಜ್ಯಪತ್ರದ ಪ್ರಕಾರ 11 ಕೋಟಿ ಪರಿಹಾರಕ್ಕೆ ನಿರ್ಧಾರ. ಯಾವಾಗ? ಇದು 1996ರಲ್ಲಿ. ಆದರೆ ಈಗ 3,000 TDR ಕೊಡಬೇಕು ಅಂತೇಳಿ 3,000 ಕೋಟಿ. ಕಾರಣ ಇಷ್ಟೇ, ಅರಮನೆಗೆ ಸೇರಿದಂಥ ಜಾಗದಲ್ಲಿ ರೋಡನ್ನು ಅಗಲೀಕರಣ ಮಾಡೋದಕ್ಕೆ ವಿಚಾರವಾಗಿ. ಸೊ ಇದು ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಕೂಡ ತಲುಪಿತ್ತು. ಈಗ ಈ ವಿವಾದ ತಾರಕಕ್ಕೇರ್ತಾ ಇದೆ. ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ರಾಜಮನೆತನ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಅದರ ನಡುವೆ ಕೂಡ ತರಾತುರಿಯಲ್ಲಿ ರಾಜ್ಯಪತ್ರ ಹೊರಡಿಸಿರುವಂಥ ಸರ್ಕಾರ. 10 ತಿಂಗಳ ಬಳಿಕ ಡೆವಲ್ ಪ್ರತ್ಯಕ್ಷ ಚಿನ್ನದ ರಾಣಿ ರನ್ಯಾ ಜೆನಿವಾ ಸೀಕ್ರೆಟ್ ಆಟೋ ಇದರ ದರಾನೂ ದುಬಾರಿ. ವೀಕ್ಷಿಸಿ ಸಂಜೆ 6:56ಕ್ಕೆ ಎಕ್ಸ್ರೇ ಕಾರ್ಯಕ್ರಮದಲ್ಲಿ. ನೋಡಿ, ವಿವಾದಿತ ಅರಮನೆ ಮೈದಾನ ತಿದ್ದುಪಡಿ ವಿಚಾರವಾಗಿ ಸಾಕಷ್ಟು ಪರ ವಿರೋಧದ ಚರ್ಚೆ ನಡುವೆಯೂ ಕೂಡ ವಿಧಾನಸಭೆಯಲ್ಲಿ ಅದಕ್ಕೆ ತಿದ್ದುಪಡಿಗೆ ಜಾರಿಗೆ ತರಲಾಗಿದೆ. ಒಂದು ಕಡೆ ಕೋರ್ಟ್ನಲ್ಲಿರುವಂಥ ಹಿನ್ನೆಲೆಯಲ್ಲಿ, ಮತ್ತೊಂದು ಕಡೆ ತರಾತುರಿಯಲ್ಲಿ ರಾಜ್ಯ ಪತ್ರ ಹೊರಡಿಸಿದ ಸರ್ಕಾರ 2 ದಿನಗಳ ಹಿಂದೆ ಸೆಷನ್ಸ್ನಲ್ಲಿ ಸರ್ಕಾರ ಒಪ್ಪಿಗೆಯನ್ನು ಪಡೆದುಕೊಂಡಿತ್ತು. ಭಾರೀ ವಿರೋಧದ ನಡುವೆ ರಾಜ್ಯಪಾಲರು ಒಪ್ಪಿಗೆಯನ್ನು ಪಡೆದುಕೊಂಡಂಥ ಸರ್ಕಾರ ವಿವಾದಿತ ಬೆಂಗಳೂರು ಅರಮನೆ ತಿದ್ದುಪಡಿ ಜಾರಿಯಾಗಿದ್ದು ತರಾತುರಿಯಲ್ಲಿ ರಾಜ್ಯಪತ್ರವನ್ನ ಹೊರಡಿಸಿದ ಸರ್ಕಾರ. ಮುಂದೆ ಏನಾಗುತ್ತೆ ಕಾದು ನೋಡ್ಬೇಕು ಈ ವಿಚಾರದಲ್ಲಿ. ನೋಡಿ, ರಾಜ್ಯಪತ್ರದ ಪ್ರಕಾರ 11 ಕೋಟಿ ಪರಿಹಾರಕ್ಕೆ ನಿರ್ಧಾರ. ಯಾವಾಗ? ಇದು 1996ರಲ್ಲಿ. ಆದರೆ ಈಗ 3,000 TDR ಕೊಡಬೇಕು ಅಂತೇಳಿ 3,000 ಕೋಟಿ. ಕಾರಣ ಇಷ್ಟೇ, ಅರಮನೆಗೆ ಸೇರಿದಂಥ ಜಾಗದಲ್ಲಿ ರೋಡನ್ನು ಅಗಲೀಕರಣ ಮಾಡೋದಕ್ಕೆ ವಿಚಾರವಾಗಿ. ಸೊ ಇದು ಸುಪ್ರೀಂ ಕೋರ್ಟ್ ಅಂಗಳಕ್ಕೂ ಕೂಡ ತಲುಪಿತ್ತು. ಈಗ ಈ ವಿವಾದ ತಾರಕಕ್ಕೇರ್ತಾ ಇದೆ. ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ರಾಜಮನೆತನ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಅದರ ನಡುವೆ ಕೂಡ ತರಾತುರಿಯಲ್ಲಿ ರಾಜ್ಯಪತ್ರ ಹೊರಡಿಸಿರುವಂಥ ಸರ್ಕಾರ. 10 ತಿಂಗಳ ಬಳಿಕ ಡೆವಲ್ ಪ್ರತ್ಯಕ್ಷ ಚಿನ್ನದ ರಾಣಿ ರನ್ಯಾ ಜೆನಿವಾ ಸೀಕ್ರೆಟ್ ಆಟೋ ಇದರ ದರಾನೂ ದುಬಾರಿ. ವೀಕ್ಷಿಸಿ ಸಂಜೆ